ಪಾಠ 5 ಪಸ್ಕ ಹಬ್ಬ. ದೇವರು ನಮ್ಮನ್ನು ಯಾವ ರೀತಿ ನಡೆಸಿದ್ದಾನೆ ಎಂಬತಕ್ಕಂಥ ವಿಷಯವನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿಳಿಸತಕ್ಕದ್ದು. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಹೋಪ್ ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ತ್ರೈಮಾಸಿಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ನಾವು ಕಲೀಲಿಕ್ಕಿದ್ದೇವೆ. ಬನ್ನಿ, ಪ್ರಾರ್ಥನೆಯೊಂದಿಗೆ ನಮ್ಮ ಈ ಪಾಠವನ್ನು ಶುರು ಮಾಡೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ಪಾಠವನ್ನು ನಮಗೆ ಕಲಿಸಿಕೊಡು. ನೀನು ಮುಂದೆ ನಿಂತು ನಮ್ಮೆಲ್ಲರಿಗೂ ಈ ಪಾಠವನ್ನು ಕಲಿಸಿಕೊಡಬೇಕೆಂದು ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ಇದನ್ನು ಅರ್ಥೈಸಿಕೊಂಡು ಜೀವನದಲ್ಲಿ ಅಳವಡಿಸುವಂತೆ ನಮ್ಮೆಲ್ಲರನ್ನು ಕಾಪಾಡಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. 5ನೇ ಪಾಠಕ್ಕೆ ಬಂದಿದ್ದೇವೆ. ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ವಿಮೋಚನಾ ಕಾಂಡ 12ನೇ ಅಧ್ಯಾಯ 26 ಮತ್ತು 27ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ವಿಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ ಯೆಹೋವನು ಐಗುಪ್ತ್ಯರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಈ ಪಸ್ಕ ಹಬ್ಬದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಆಳವಾಗಿ ಮುಂದೆ ಮಾತಾಡೋಣ. ಆದರೆ ಈ ಶನಿವಾರದ ಪಾಠವನ್ನು ನಾವು ಓದುವಾಗ ಈ 10ನೇ ಉಪದ್ರವ ಅಷ್ಟು ಮುಖ್ಯ. ಏಕೆಂದರೆ 9 ಉಪದ್ರವಗಳು ಈ ರೀತಿ ಆಗಲಿಕ್ಕಿದೆ ಅಂತ. ಆದರೆ 10ನೇ ಉಪದ್ರವಕ್ಕೆ ಬರಬೇಕಾದ್ರೆ ಪ್ರಾಣ ಹಾನಿ ಬಂದಾಗ ಪ್ರತಿಕ್ರಿಯೆ ಬೇರೆ ಆಗಿತ್ತು. ಏನಂತೀರ ಪಾಸ್ಟರ್ ಪ್ರಸನ್ನ? ಖಂಡಿತವಾಗಿಯೂ ಇಲ್ಲಿ ಇದು ಮರಣ ಮತ್ತು ಜೀವದ ಪ್ರಶ್ನೆ. ಇದು ಒಬ್ಬರಿಗೆ ಮಾತ್ರ ಸೀಮಿತವಲ್ಲ. ವೈಯಕ್ತಿಕವಾಗಿ ಒಬ್ಬರಿಗೆ ಇದಾಗ್ತದಂತಲ್ಲ, ಕುಟುಂಬಕ್ಕೆ ಹಾನಿಯಾಗ್ತದೆ, ಪ್ರಾಣಿಗಳಿಗೆ ಹಾನಿಯಾಗ್ತದೆ, ಇಡೀ ದೇಶಕ್ಕೆ ಹಾನಿಯಾಗ್ತದೆ. ಇದು ಕೊನೆಯ ಉಪದ್ರವ ಬಂದು ಒಂದು ನಿರ್ಧಾರದ ಉಪದ್ರವ, ಕಳಿಸಲೇಬೇಕು ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಅಪಾಯಕರವಾದಂಥ ಪರಿಸ್ಥಿತಿಯಲ್ಲಿದೆ. ಇಲ್ಲಿ ಫರೋಹನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಆತನಿಗೆ ವೈಯಕ್ತಿಕವಾಗಿದು ಪೆಟ್ಟಾಗ್ತಾ ಇದೆ. ಇದುವರೆಗೂ ಐಗುಪ್ತರಿಗಾಗ್ತಾ ಇತ್ತು, ಬೇರೆಯವ್ರಿಗಾಗ್ತಾ ಇತ್ತು, ಈಗ ಅವನಿಗೆ ಆಗ್ತಾ ಇದೆ. ಅದು 10 ಕಮಾಂಡ್ಮೆಂಟ್ಸ್ ಪಿಕ್ಚರ್ ನಾವು ಚಿಕ್ಕವರಾಗಿರ್ಬೇಕಾದ್ರೆ ನೋಡಬೇಕಾದ್ರೆ ಫರೋಹನ ಮನೆಯಲ್ಲಿ ಕೂಡ ಸಾವು ಬರುವುದನ್ನು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿ ತೋರಿಸಿರ್ತಾರೆ. ಓಕೆ, ಭಾನುವಾರದ ಪಾಠಕ್ಕೆ ನಾವು ಬರೋಣ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ ಮತ್ತೊಂದು ಉಪದ್ರವ. ಯಾವುದು ಇದು ಮತ್ತೊಂದು ಉಪದ್ರವ ಪಾಸ್ಟರ್? 9 ಉಪದ್ರವಗಳನ್ನು ಈಗಾಗಲೇ ನಮ್ಮ ಬೋಧಕರುಗಳು ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಉಪದ್ರವ ಬಹಳ ವಿಶೇಷವಾದದ್ದು. ಪ್ರವಾದಿಯಾದ ಆಮೋಸನು ಹೇಳುವ ಹಾಗೆ ಪುಸ್ತಕದಲ್ಲಿ 3ನೇ 7ನೇ ವಚನದಲ್ಲಿ, ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು ಎಂಬುದಾಗಿ. ಅಂದರೆ ಮುನ್ಸೂಚನೆ ಇತ್ತು, ಇದು ಬರುತ್ತದೆ ಎಂಬುದಾಗಿ. ಪ್ರವಾದಿಯಾದ ಮೋಶೆಯ ಮೂಲಕವಾಗಿ ಫರೋಹನನಿಗೆ ಮುಂದೆ ಏನಾಗ್ತದೆ ಎಂಬುದನ್ನು ತಿಳಿಸಿಕೊಟ್ಟಿತ್ತು. ಈ ಇನ್ನೊಂದು ಉಪದ್ರವವನ್ನು ನಾವು ನೋಡುವಾಗ ಇದು ಫರೋಹನನಿಗೆ ಒಂದು ಎಚ್ಚರಿಕೆ, ಒಂದು ನ್ಯಾಯ ತೀರ್ಪು. ನಿನ್ನ ಅಹಂಕಾರ ಇಲ್ಲಿಗೆ ಕೊನೆಯಾಗಬೇಕು, ನಿನ್ನ ಹಠ ಇಲ್ಲಿಗೆ ಕೊನೆಯಾಗಬೇಕು, ಇಲ್ಲ ಆದರೆ ನಿನ್ನ ಇಡೀ ಐಗುಪ್ತ ದೇಶ ನಾಶನಕ್ಕೆ ಗುರಿಯಾಗ್ತದೆ ಎಂಬುದನ್ನು ತಿಳ್ಕೊಳ್ಬೇಕು. ಈಗಾಗಲೇ ವಿಮೋಚನಾಕಾಂಡ 10ನೇ 23ನೇ ವಚನವನ್ನು ಗಮನಿಸುವಾಗ ಅಲ್ಲಿ 3 ದಿನಗಳ ಕಾರ್ಗತ್ತಲು ನಿನ್ನ ದೇಶದಲ್ಲಿ ಆವರಿಸಿಕೊಳ್ಳುತ್ತದೆ. ಒಬ್ಬರಿಗೊಬ್ಬರು ಕಾಣುವುದಿಲ್ಲ, ಯಾವನು ತಾನಿರುವ ಸ್ಥಳದಿಂದ ಏಳುವುದಿಲ್ಲ. ಇಸ್ರಾಯೇಲರ ವಾಸಿಸ್ತಕ್ಕಂಥ ಸ್ಥಳದಲ್ಲಿ ಬೆಳಕಿತ್ತು, ಐಗುಪ್ತರಿರ್ತಕ್ಕಂಥ ಸ್ಥಳದಲ್ಲಿ ಕತ್ತಲೆ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ದೇವರು
ತನ್ನ ಜನರ ಮೇಲೆ, ವಿಧೇಯರಾಗಿರ್ತಕ್ಕಂಥವರ ಮೇಲೆ, ತನ್ನ ಮಾತನ್ನು ಕೇಳ್ತಕ್ಕಂಥ ಆರಿಸಲ್ಪಟ್ಟಂಥ ಜನಾಂಗದ ಮೇಲೆ ಬೆಳಕನ್ನು ಸುರಿಸಿದನು. ಇಲ್ಲಿ ಮುಂದೆ ನೋಡುವಂತರಾಗಿದ್ದೇವೆ. ವಿಮೋಚನಕಾಂಡ 11ನೇ ಅಧ್ಯಾಯ 8ನೇ ವಚನದಲ್ಲಿ, ನಿನ್ನ ಪರಿವಾರದವರಾದ ಇವೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡ ಬಿದ್ದು ನೀನು ನಿನ್ನ ಅಧೀನದಲ್ಲಿರುವ ಜನರು ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡುವರು, ಆಮೇಲೆ ನಾನು ಹೊರಟು ಹೋಗುವೆನು ಎಂದು ಹೇಳಿದನು. ಮೋಶೆ ಈ ಮಾತುಗಳನ್ನು ಐಗುಪ್ತ ದೇಶದ ಫರೋಹನಿಗೆ ಹೇಳುವಾಗ ಫರೋಹನಿಂದ ಕೋಪಾದ್ರೇಕನಾಗಿ ಹೋಗ್ಬಿಡ್ತಾನೆ ಅವನು. ಯಾಕೆಂದರೆ ಇಷ್ಟಾದರೂ ಇವನು ಮಾತು ಕೇಳ್ತಾ ಇಲ್ವಲ್ಲ, ಏನು ಮಾಡೋದು ಎಂಬುದಾಗಿ. ಕೆಲವು ಸಾರಿ ಆ ನ್ಯಾಯ ತೀರ್ಪು ಬರೋ ತನಕ ಜನರು ತನ್ನ ಅಹಂಕಾರವನ್ನು, ಸ್ವಾರ್ಥತೆಯನ್ನು, ಮೊಂಡತನವನ್ನು, ಹಠಮಾರಿತನವನ್ನು ಬಿಡೋದಿಲ್ಲ. ಹಾಗಿರುವಲ್ಲಿ ಅವರ ಹಠವೇ ಅವರ ಒಂದು ನಾಶನಕ್ಕೆ ಕಾರಣವಾಗ್ತದೆ. ಈಗ ಫರೋಹನನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ದೇವರು ಈತನ ಹೃದಯವನ್ನು ಕಠಿಣ ಮಾಡಿದ ಪ್ರಸಂಗ ಏನಿತ್ತು ಅಂದರೆ ಹೇಳುವಾಗ, ಪ್ರತಿಯೊಂದು ಹಂತದಲ್ಲೂ ಇವನು ಅವಿಧೇಯತನಾಗಿದ್ದನು, ಮೊಂಡನಾಗಿದ್ದನು, ಹಠಮಾರಿಯಾಗಿದ್ದನು. ಇಂಥವರ ಮೇಲೆ ದೇವರು ಹೇಳ್ತಾರಲ್ಲ, ನನ್ನ ಆತ್ಮ ಲೋಕದ ಎಲ್ಲರ ಮೇಲೂ ಸುರಿಸಲ್ಪಡಲ್ಲ, ಒಂದಿನ ಏನಾಗ್ತದೆ ಆ ಕೃಪೆ ತೆಗೆದಾಕ್ಬಿಡ್ತದೆ ಎಂಬುದಾಗಿ. ಹೃದಯವನ್ನು ಕೆಲವು ಸಾರಿ ನಾವೇ ನಮ್ಮ ಅವಿಧೇಯತೆಯಿಂದ ಹಠ ಮಾಡ್ಕೊಳ್ತೇವೆ, ನಮ್ಮ ಅವಿಧೇಯತೆಯಿಂದ ಮೊಂಡು ಮಾಡ್ಕೊಳ್ತೇವೆ. ಹಾಗಿರುವಲ್ಲಿ ದೇವರ ಪ್ರೀತಿಯನ್ನು ಅನುಭವಿಸುವುದಿಲ್ಲ. ದೇವರ ಪ್ರೀತಿ ಇಲ್ಲದೇ ಇದ್ದರೆ ನಾವು ನ್ಯಾಯ ತೀರ್ಪಿಗೆ ಗುರಿಯಾಗ್ತೇವೆ. ಈ ನ್ಯಾಯ ತೀರ್ಪು ಯಾಕೆ ಬರ್ತದೆ? ಇನ್ನೊಂದು ಉಪದ್ರವ ಬರಲಿಕ್ಕಿಂತ ಮುಂಚಿತವಾಗಿ. ಈಗ 9 ಆಯಿತು, 10ನೇದು ಬರ್ತದೆ. 10 ಅಂದರೆ ಒಂದು ಪರಿಪೂರ್ಣತೆ. ಆ ಪರಿಪೂರ್ಣವಾದಂಥ ಒಂದು ಸಂಖ್ಯೆಯನ್ನು ನೋಡುವಾಗ 10 ಆಜ್ಞೆಗಳನ್ನು ನೋಡ್ತೇವೆ. ಅದು ದೈವಿಕವಾದಂಥ ಒಂದು ಆಜ್ಞೆಗಳು, ಅದು ನ್ಯಾಯ ನಿಯಮಗಳು, ಅದು ಪ್ರತಿಯೊಬ್ಬ ಮನುಷ್ಯನನ್ನು ದೇವರ ಕಡೆಗೆ ತಿರುಗಿಸ್ತಕ್ಕಂಥದ್ದು. ಐಗುಪ್ತ ದೇಶದಲ್ಲಿ ಈ 10 ಉಪದ್ರವಗಳು ಬಂದಾಗ ಅದು ಪರಿಪೂರ್ಣವಾಯಿತು. ಅದಾದ ಮೇಲೆ ತಾನೇ ಫರೋಹನು ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತ ದೇಶದ ಹೊರಗಡೆ ಆಗ್ತಾನೆ. ಒಂದು ದೇವರು ಮನುಷ್ಯನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟು, ಎಂಥ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಈ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಸೇವ್ ಇಸ್ ಪೀಪಲ್ ಅಂತ. ಖಂಡಿತವಾಗಿಯೂ 10 ಉಪದ್ರವಗಳನ್ನು ಅದ್ಭುತವಾಗಿರ್ತಕ್ಕಂಥ, ನಾನು ಯೋಚನೆ ಮಾಡ್ತಿದ್ದೆ ಆವಾಗಲೇ ಅವರು ಹೇಳಬೇಕಾದ್ರೆ ಫಸ್ಟ್ ಮುತ್ತು ಮ್ಯಾಥ್ಯೂ ಒಂದೇ ಒಂದು ನೊಣ, ಫಸ್ಟ್ ರಾಜದಾಸ್ ಹೇಳಿದ್ರು ಒಂದೇ ಒಂದು ಕಿವಿ ಹತ್ರ ಬಂದರೆ ಅಷ್ಟು ಇರಿಟೇಟ್ ಆಗುತ್ತೆ. ಅದು ಈಗ ಈ ಬೇಸಿಗೆ ರಸದಲ್ಲಿ ಎಷ್ಟು ನೊಣಗಳು ಬಂದಾಗ ಏನು ಮಾಡ್ತೀವಿ, ಅಷ್ಟೆಲ್ಲ ಕಳಿಸಿಯೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಕಠಿಣ ಅಂತ ಕಾಣಿಸುತ್ತೆ ಫರೋನ್, ಅಲ್ವೇ? ಮುಂದೆ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ಒಂದು ಸಣ್ಣ ವಿರಾಮ. ಇಸ್ರಾಯೇಲ್ರ ಬಗ್ಗೆ ಮಾತಾಡುವಾಗ ಉಪದ್ರವಗಳ ಬಗ್ಗೆ ಮಾತಾಡಲೇಬೇಕು. ಆದರೆ ಈ ಉಪದ್ರವಗಳ ಅಂತ್ಯ ಬರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಈ ಒಂದು ಭಾಗದಲ್ಲಿ ನಾವು ಮಾತನಾಡಲಿಕ್ಕಿದ್ದೇವೆ. ಬನ್ನಿ, ಬೋಧಕರಾದ ರಾಜದಾಸ್ ಅವರೇ ಹೇಳಿ, ಸೋಮವಾರದ ಪಾಠದಲ್ಲಿ ಏನಿದೆ? ಪಸ್ಕ ಹಬ್ಬದ ಬಗ್ಗೆ ಇದೆ. ಆ ಪಸ್ಕ ಹಬ್ಬಕ್ಕೆ ಹೋಗೋಕ್ಕೆ ಮೊದಲೇ ಸ್ವಲ್ಪ ಹಿನ್ನೆಲೆ ನೋಡಬೇಕಾಗಿದೆ. ಯಾವಾಗ ಈ ಪಸ್ಕ ಹಬ್ಬ ಆಚರಣೆ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ 10ನೇ ಉಪದ್ರವ. ಈಗಾಗಲೇ ಬೋಧಕರಾದ ಪ್ರಸನ್ನ ಅವರು ಅದನ್ನು ವಿವರಣೆ ಮಾಡಿದ್ದಾರೆ. 10ನೇ ಉಪದ್ರವದಲ್ಲಿ ಏನು ಕಣ್ಣು ಅಂತ ಹೇಳಿದ್ರೆ, ಆ ಐಗುಪ್ತ ದೇಶದಲ್ಲಿ ಅವರು ತಮ್ಮ ಚೊಚ್ಚಲು ಮಕ್ಕಳನ್ನು, ಎಲ್ಲ ಪ್ರಾಣಿಗಳನ್ನು, ಪಶುಗಳನ್ನು ಅವರು ಕಳ್ಕೊಂಡಾಗ ಮಾತ್ರ ಅವ್ರಿಗೆ ನಮ್ಮ ದೇವರ ಉಗ್ರತೆ ಅಥವಾ ದೇವರ ಶಕ್ತಿ ಅರ್ಥ ಆಯಿತು ಅವ್ರಿಗೆ. ಎಷ್ಟೇ ಉಪದ್ರವ ಬಂದ್ರೂ ಅವನ ಹೃದಯ ಕಠಿಣ ಆಗಲಿಲ್ಲ, ಮಾರ್ಪಾಡಲಿಲ್ಲ. ಆದರೆ 10ನೇ ಉಪದ್ರವ ಆದಾಗ ಫರೋಹ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇಸ್ರೇಲ್ ಜನರನ್ನ ಐಗುಪ್ತ ದೇಶದ ಹೊರಗಡೆ ಹೋಗಲಿಕ್ಕೆ ಅಪ್ಪಣೆ ಕೊಡ್ತಾನೆ. ಆ ರಾತ್ರಿ ಅವ್ರು ಹೋಗಬೇಕಾದ್ರೆ ಸ್ವಾಮಿ ಈ ಹಬ್ಬವನ್ನು ಆಚರಿಸ್ಲಿಕ್ಕೆ ಹೇಳ್ತಾನೆ. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಹಬ್ಬ. ಇದು ಅಂತ್ಯಕಾಲಕ್ಕೂ ಸೂಚನೆ ಆಗಿರ್ತಕ್ಕಂಥ ಒಂದು ಹಬ್ಬವಾಗಿದೆ. ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಬೇಕಾದ್ರೆ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕು, ನಾವು ಆತುರದಿಂದ ಹೋಗಬೇಕು ಹೊರತು ತಾತ್ಸಾರ ಮನೋಭಾವದಿಂದಲ್ಲ. ಈ ಪಸ್ಕ ಹಬ್ಬವನ್ನು ಆಚರಿಸಬೇಕಾದ್ರೆ ಅವರು ಕುರಿಯನ್ನು ಹೊದಿಸಬೇಕಾಗಿತ್ತು. ಇಸ್ರೇಲ್ ಜನರು ಮುಂದೆ ಬರ್ತಕ್ಕಂಥ ಯೇಸು ಕ್ರಿಸ್ತನ ಸೂಚಿಸ್ತಕ್ಕಂಥ ಕುರಿ, ಹೆಗ್ಗಣದ ಕುರಿ, ಪಸ್ಕ ಹಬ್ಬದ ಕುರಿ ಅಂತ ಹೇಳ್ತಾರೆ. ಅದನ್ನು ಪೌಲನು ಸಹ ಹೇಳ್ತಾನೆ ಕೊರಿಂಥದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ, ಈಗೋ ಪಸ್ಕದ ಕುರಿ ಕೊಯ್ಯಲ್ಪಡ್ತು ಅಂತೇಳಿ. ಇವತ್ತು ಆ ಕುರಿಯನ್ನು ಇವರು ತೆಗೆದುಕೊಂಡು ಆ ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಅವ್ರ ನಿಲುವು ಪಟ್ಟಿಗಳ ಮೇಲೆ ಲೇಪಿಸಬೇಕಾಗಿತ್ತು.
ಅದು ಯಾರ ರಕ್ತವನ್ನು ಸೂಸ್ತಾ ಅಂದರೆ ಯೇಸು ಕ್ರಿಸ್ತನ ರಕ್ತವನ್ನು ಸೂಸ್ತಾ ಇತ್ತು. ಆ ಕುರಿಯನ್ನು ಅವರು ತಾತ್ಸಾರ ಮಾಡಾಗಿರಲಿಲ್ಲ, ಲಘುವಾಗಿ ಪರಿಗಣಿಸಲಿಲ್ಲ. ಅದನ್ನು ಬೆಂಕಿಯಿಂದ ಸುಟ್ಟು ಅವರು ಊಟ ಮಾಡಬೇಕಾಗಿತ್ತು. ಬಹುಶಃ ಅವರು ಊಟ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಬಿಸಾಕೋಕ್ಕೆ ಸಾಧ್ಯನೇ ಇರಲಿಲ್ಲ. ನಥಿಂಗ್ ಶುಡ್ ಬಿ ವೇಸ್ಟೆಡ್ ಅಂತೆ. ಅದಕ್ಕೆ ಅವರು ಬಹುಶಃ ಅವ್ರ ಕುಟುಂಬದಲ್ಲಿ ಸ್ವಲ್ಪ ಜನರಿದ್ದರೆ ಇನ್ನೊಂದು ಕುಟುಂಬವನ್ನು ಸೇರಿಸ್ಕೊಂಡು ಆ ಕುರಿಯನ್ನು ಸಂಪೂರ್ಣವಾಗಿ ತಿಂದು ಮುಗಿಸಬೇಕಾಗಿತ್ತು. ಆ ರೀತಿ ಹಬ್ಬವನ್ನು ಆಚರಿಸಬೇಕಾಗಿತ್ತು. ಆ ರಾತ್ರಿ ಈ ಒಂದು ಪಸ್ಕ ಅಂತ ಹೇಳಿದ್ರೆ ಹಾದು ಹೋಗುವಂಥದ್ದು. ಸಂಹಾರಕ ದೂತನನ್ನು ನಾನು ಕಳಿಸ್ತೇನೆ, ಯಾರ್ಯಾರ ನಿಲುವು ಪಟ್ಟಿಗಳ ಮೇಲೆ ರಕ್ತದ ಕಲೆ ಇರ್ತದೆ ಅವರನ್ನು ನಾನು ಹಾದು ಹೋಗ್ತೇನೆ, ಅವ್ರ ಮನೆಯಲ್ಲಿ ಸಂಹಾರ ಆಗಲ್ಲ ಅಂತೇಳಿ. ಅದಕ್ಕೆ ಪಾಸ್ ಓವರ್. ಪಸ್ಕ ಅಂತ ಹೇಳಿದ್ರೆ ಹಾದು ಹೋಗುವಂಥದ್ದು, ಪಾಸಿಂಗ್ ಓವರ್. ನಿಲುವಿನ ಪಟ್ಟಿನ ಮೇಲಿದ್ದಂಥ ರಕ್ತದ ಕಲೆ ನೋಡಿದಾಗ ಆ ಸಂಹಾರಕ ದೂತಕ ಹಾದು ಹೋದ, ಪಾಸ್ ಓವರ್. ಅಲ್ಲಿ ಅವ್ರ ಮನೆಯಲ್ಲಿ ಸಂಹಾರ ಆಗಲಿಲ್ಲ, ಸಂತೋಷ ಇತ್ತು, ಜೀವ ಇತ್ತು, ಎಲ್ಲರೂ ದೇವರನ್ನು ಆರಾಧಿಸಿದ್ರು. ಯಾರ್ಯಾರಿಗೆ ಸಜೀವುಳ ದೇವರ ಮೇಲೆ ನಂಬಿಕೆ ಇರಲಿಲ್ಲ, ಆ ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ತಾತ್ಸಾರ ಮನೋಭಾವದಿಂದ ನಾವ್ಯಾಕೆ ಕುರಿ ಒದಿಸಬೇಕು, ನಾವ್ಯಾಕೆ ರಕ್ತನ ಲೇಪಿಸಬೇಕು ಎಂಬುದಾಗಿ ದೇವರ ಆಜ್ಞೆಗೆ ವಿರುದ್ಧವಾಗಿ ಅವಿದ್ಯರಾದರೂ ಅವ್ರ ಮನೆಯಲ್ಲಿ ಸಂಹಾರ ಆಯಿತು. ಆ ಪ್ರಯುಕ್ತವಾಗಿ ಸ್ವಾಮಿ ಹಬ್ಬವನ್ನು ಭಾಳ ಕಟ್ಟುನಿಟ್ಟಾಗಿ ಆಚರಿಸಲಿಕ್ಕೆ ಆಜ್ಞಾಪಿಸಿದ. ಅದನ್ನು ಮಾಂಸವನ್ನು ಯಾವುದು ತಿನ್ಬೇಕಾಯ್ತು ಅಂತ ಹೇಳಿದ್ರೆ ಕಹಿ ಎಲೆಗಳು. ಕಹಿ ಎಲೆಗಳು ಏನು ಸೋರ್ಸ್ ಅಂತ ಹೇಳಿದ್ರೆ ಅವ್ರು 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಏನಾಗಿದ್ರು, ಅವರು ಗುಲಾಮರಾಗಿದ್ದರು, ಅವ್ರ ಜೀವಿತ ಭಾಳ ಕಠಿಣವಾಗಿತ್ತು. ಅದನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಕಹಿ ಎಲೆಗಳನ್ನು ಜೊತೆಗೆ ತಿನ್ನಬೇಕಾಗಿತ್ತು. ಮತ್ತು ಭಾಳ ಊಟ ಮಾಡುವಾಗ ಸಹಜವಾಗಿ ಹಬ್ಬದ ಊಟ ಮಾಡುವಾಗ ಭಾಳ ವಿರಾಮ ಕುಳಿತುಕೊಂಡು ಊಟ ಮಾಡ್ತಾರೆ. ಆದರೆ ಆ ರಾತ್ರಿ ಹಬ್ಬವನ್ನು ಆಚರಿಸುವಾಗ ಅವರು ಆತುರದಿಂದ ಮಾಡಬೇಕಾಗಿತ್ತು. ಯಾಕಂದರೆ ಐಗುಪ್ತ ದೇಶನ ಬಿಟ್ಟು ಅವರು ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದಾರೆ. ಈ ಎಲ್ಲ ನಿಯಮಗಳನ್ನು ಅವರು ಪಾಲಿಸಿದಾಗ ದೇವರಿಗೆ ಸಂತೋಷ ಆಯ್ತಂತೆ. ಇದು ಮುಂದಿನ ಪೀಳಿಗೆಗೂ ಸಹ ಸ್ವಾಮಿ ಹೇಳಿದಾನೆ. ಈ ಪಸ್ಕ ಹಬ್ಬ ಎಲ್ಲಿ ತನಕ ಇರ್ತಂತ ಹೇಳಿದ್ರೆ ಯೇಸು ಸ್ವಾಮಿ 2ನೇ ಸರಿ ಬರೋ ತನಕ ಇದನ್ನು ಆಚರಿಸ್ತಾನೆ ಇರಬೇಕಾಗಿದೆ. ಈಗ ನಾವು ಆಚರಿಸ್ತಕ್ಕಂಥದ್ದು ಪಸ್ಕ ಹಬ್ಬ ಅಲ್ಲ, ಪಸ್ಕ ಹಬ್ಬದ ಹೋಲಿಕೆಗೆ ಸಮಾನವಾದಂಥ ಕರ್ತನ ಮೇಜಿನ ಸಂಸ್ಕಾರ. ಯೇಸು ಕ್ರಿಸ್ತನ ದೇಹವನ್ನು ಸೂಸುವಂಥ ರೊಟ್ಟಿ ತಿನ್ನಬೇಕಾಗಿದೆ. ಆತನ ದೇಹದಿಂದ ಸುರಿಸಲ್ಪಟ್ಟಂಥ ರಕ್ತವನ್ನು ಸೂಸುವಂಥ ದ್ರಾಕ್ಷರಸವನ್ನು ಸೇವಿಸಬೇಕಾಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ. ಸೊ ಮಂಗಳವಾರದ ಪಾಠಕ್ಕೆ ನಾವು ಬರುವುದಾದರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಈ ಪಸ್ಕ ಹಬ್ಬವನ್ನು ಮಾಡುವಾಗ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು ಇಸ್ರಾಯೇಲ್ರು. ಅದು ಯಾವುದು? ಇಲ್ಲಿ ನಾವು ನೋಡೋದಾದರೆ ವಿಮೋಚನಕಾಂಡ 12ನೇ ಅಧ್ಯಾಯ 17ರಿಂದ 23 ವಚನಗಳಲ್ಲಿ ಒಂದು ಭಾಗವು ಅಡಕವಾಗಿದೆ. ಈ ಕುರಿಮರಿ ಯಾರಿಗೆ ಹೋಲಿಕೆಯಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿತ್ತು. ಅದರ ಪ್ರಯುಕ್ತ ದೇವರವ್ರಿಗೆ ಏನು ಹೇಳ್ತಾನಪ್ಪ ಅಂತಂದರೆ, ನೀವು ಕುರಿಮರಿಯನ್ನು ತೆಗೆದುಕೊಂಡಾಗ ಅದು ಕುರುಡದ್ದಾಗಲಿ, ಕುಂಟದ್ದಾಗಲಿ, ಇಲ್ಲವೇ ಮಚ್ಚೆ ಇರುವಂಥದ್ದಾಗಲಿ ಯಾವುದನ್ನು ಕೂಡ ನೀವು ತೆಗೆದುಕೊಳ್ಳಬಾರದು. ಯಾಕೆಂದರೆ ಪರಿಪೂರ್ಣವಾದಂತಹ ದೇವರಿಗೆ ಹೋಲಿಕೆಯಾಗಿರುವುದರಿಂದ ಪರಿಪೂರ್ಣವಾದಂತಹ ಕುರಿಮರಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಅದನ್ನು ವಧಿಸಿ ಅದರಿಂದ ಬರುವಂತಹ ರಕ್ತವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಬಾಗಿಲಿನ ಮೇಲಿನ ಕಂಬಕ್ಕೂ ಮತ್ತು ನಿಲುವು ಕಂಬಗಳಿಗೂ ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಲೇಪನ ಮಾಡಬೇಕು. ಲೇಪನ ಮಾಡುವಾಗ ಈ ಸಂಹಾರಕ ದೂತನು ಬರ್ತಾನೆ. ಸಂಹಾರಕ ದೂತನು ಬಂದು ನಿಮ್ಮ ಆ ಒಂದು ಬಾಗಿಲನ್ನು ಕಂಡು ಅದರ ಮೇಲೆ ರಕ್ತ ಇರುವುದರಿಂದ ಅದನ್ನು ದೇವರು ಹಾದು ಹೋಗ್ತಾನೆ ಎಂಬುದಾಗಿ ದೇವರು ಮುಂಚಿತವಾಗಿ ಇಸ್ರಾಯೇಲರಿಗೆ ಮೋಶೆಯ ಮುಖಾಂತರ ಅಹರೋನರ ಮುಖಾಂತರ ತಿಳಿಸಿರ್ತಾನೆ. ನಾವಿಲ್ಲಿ ನೋಡೋದಾದರೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಸ್ನಾನಿಕನಾದಂತಹ ಯೋಹಾನನು ಯೇಸು ಸ್ವಾಮಿಯನ್ನು ಕಂಡು ಹೇಳ್ತಾನೆ, ಇಗೋ ಯಜ್ಞಕ್ಕೆ ದೇವರು ನೇಮಿಸಿರುವಂತಹ ಕುರಿಮರಿ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಈ ಕುರಿಮರಿ ಯಾರಿಗೆ ಸೂಚನೆಯಾಗಿದೆ? ಯೇಸು ಸ್ವಾಮಿಯವರಿಗೆ ಸೂಚನೆಯಾಗಿದೆ. ಅಷ್ಟೇ ಅಲ್ಲ, ನೀವು ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಾಗ ಹುಳಿ ಇಲ್ಲದಂತಹ ರೊಟ್ಟಿಗಳನ್ನು ನೀವು ಸೇವನೆ ಮಾಡಬೇಕು. ಹುಳಿ ಸತ್ಯವೇದದಲ್ಲಿ ಯಾವುದಕ್ಕೆ ಹೋಲಿಕೆಯಾಗಿದೆ ಎಂಬುದಾಗಿ ನಾವು ನೋಡುವಾಗ ಪಾಪಕ್ಕೆ ಹೋಲಿಕೆಯಾಗಿದೆ. ಸಂಹಾರಕ ದೂತನು ನಿಮ್ಮನ್ನು ಹಾಳು ಮಾಡಬಾರ್ದೆಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಹುಳಿಯಲ್ಲದ ರೊಟ್ಟಿಯನ್ನು ತಿನ್ನಬೇಕು ಮತ್ತು ನಿಮ್ಮ ಕಂಬಗಳಿಗೆ ರಕ್ತವನ್ನು ಅಂಟಿಸಿರಬೇಕು ಎಂಬುದಾಗಿ ದೇವರು ಮುಂಚಿತವಾಗಿ ತಿಳಿಸ್ತಿದ್ದಾನೆ. ಇಲ್ಲಿ 1ನೇ ಕೊರಿಂಥ 5ನೇ ಅಧ್ಯಾಯ 6ರಿಂದ 8 ವಚನಗಳನ್ನು ನಾವು ನೋಡೋದಾದರೆ ಈ ರೊಟ್ಟಿ, ಹುಳಿ ಇಲ್ಲದಂತಹ ರೊಟ್ಟಿ ಯಾವುದಕ್ಕೆ ಉದಾಹರಣೆಯಾಗಿದೆ ಎಂಬುದಾಗಿ ನಾವು ನೋಡುವಾಗ ಪಾಪಕ್ಕೆ ಅದು ಸಾದೃಶ್ಯವಾಗಿದೆ ಎಂಬುದಾಗಿ, ಪಾಪರಹಿತನಾದಂತಹ ದೇವರಿಗೆ ಸಾದೃಶ್ಯವಾಗಿದೆ ಎಂಬುದಾಗಿ ದೇವರು ಇಲ್ಲಿ ತಿಳಿಸುವಂತನಾಗಿದ್ದಾನೆ. ಇಲ್ಲಷ್ಟೇ ಅಲ್ಲ, ದೇವರು ಹೇಳ್ತಾನೆ ಈ ಹಿಸ್ಸೋಪ್ ಗಿಡದ ಮುಖಾಂತರ ರಕ್ತವನ್ನು ನೀವೇನು ಮಾಡಬೇಕು? ಅದ್ದಬೇಕು. ಈ ಹಿಸ್ಸೋಪ್ ಗಿಡ ಯಾವುದಕ್ಕೆ ಉದಾಹರಣೆಯಾಗಿದೆ ಎಂಬುದಾಗಿ ನಾವು ನೋಡೋದಾದರೆ ದೇವರ ಕೃಪೆಗೆ,
ಸಾದೃಶ್ಯವಾಗಿದೆ. ದೇವರ ಗಾಡ್ ಸೇವಿಂಗ್ ಗ್ರೇಸ್ ಎಂಬುದಾಗಿ ಇಲ್ಲಿ ಸತ್ಯವೇದ ಪಾಠದಲ್ಲಿ ನಾವು ಕಾಣ್ತಿದ್ದೇವೆ. ಆದ್ದರಿಂದ ಈ ಒಂದು ಇಸೋಪ್ ಗಿಡ ಯಾವುದಕ್ಕೆ ಉದಾಹರಣೆಯಾಗಿದೆ ಎಂಬುದನ್ನು ನಾವು ನೋಡುವುದಾದರೆ ದೇವರು ನಮ್ಮನ್ನು ಪರಿಶುದ್ಧ ಮಾಡುವಂತಹ ಕೃಪೆಗೆ ಹೋಲಿಕೆಯಾಗಿದೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಈ ದಾವಿದನು 51ನೇ ಅಧ್ಯಾಯ ಕೀರ್ತನೆಗಳು 51 7ನೇ ವಚನದಲ್ಲಿ ಹೇಳ್ತಾನೆ, ಈ ಸೋಪ್ ಗಿಡದಿಂದ ಸ್ವಾಮಿ ನನ್ನನ್ನು ಏನು ಮಾಡು, ಶುದ್ಧ ಮಾಡಪ್ಪ ಎಂಬುದಾಗಿ ದಾವಿದನು ದೇವರಿಗೆ ಮೊರೆ ಹೋಗ್ತಾನೆ. ಆದ್ದರಿಂದ ಈ ಒಂದು ಪಸ್ಕ ಹಬ್ಬದ ಪ್ರತಿಯೊಂದೊಂದು ವಸ್ತುವು ಕೂಡ ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ ಎಂಬುದನ್ನು ನಾವು ಈ ಒಂದು ಸತ್ಯವಾದ ಪಾಠದ ಮುಖಾಂತರ ನಾವು ತಿಳಿಯಬಹುದಾಗಿದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಇಲ್ಲಿ ಮಕ್ಕಳು, ಕೀರ್ತನೆಗಾರನು ಮಕ್ಕಳು ಯಾವ ರೀತಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಎಂಬತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ಸ್ವಲ್ಪ ಒಂದು ಪಕ್ಷಿ ನೋಟ ಅಥವಾ ಕಿರು ಪರಿಚಯನ ಮಾಡಿಕೊಡಿ ಪಾಸ್ಟರ್ ಪ್ರಸನ್ನ. ಒಂದು ಸಂತಾನ ದೇವರ ಜ್ಞಾನವನ್ನು ತಿಳಿದುಕೊಂಡ ಮೇಲೆ ಅದನ್ನು ಮುಂದಿನ ಪೀಳಿಗೆಗೆ ಹಂಚಬೇಕು. ಈಗ ನಾವು ಏನು ಕಲ್ತುಕೊಳ್ತೇವೆ, ಉದಾಹರಣೆಗೆ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದಲ್ಲಿ ಓದುವಾಗ ಇವೆಲ್ಲವನ್ನು ನೀವು ಪರಿಪಾಲನೆ ಮಾಡಿಕೊಳ್ಬೇಕು. ಯಾಕೆಂದರೆ ಅದು ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಸಂತಾನಕ್ಕೂ ಉಪಯೋಗವಾಗ್ತದೆ. ಐಗುಪ್ತ ದೇಶದಲ್ಲಿ ಆದಂಥ ಘಟನೆಗಳನ್ನು ಈಗ ಕಾನಾನ್ ದೇಶಕ್ಕೆ ಹೋಗ್ತಾರಲ್ಲ ಇಸ್ರಾಯೇಲರು, ಅದನ್ನು ತಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ನಾವು ಹೇಗಿದ್ದೋ, ನಮ್ಮನ್ನು ದೇವರು ಹೇಗೆ ಹೊರಗಡೆ ಕರ್ಕೊಂಡು ಬಂದ, ಎಂಥ ಉಪದ್ರವಗಳನ್ನು ಅವರು ಅನುಭವಿಸಿದ್ರು, ಅದರಲ್ಲಿ ದೇವರು ನಮ್ಮನ್ನು ಯಾಕೆ ಕಾಪಾಡಿದ್ರು, ಹಳೆಯದನ್ನು ಮರಿಬಾರ್ದು, ಅದನ್ನು ನಮ್ಮ ಮಕ್ಕಳಿಗೆ ಅದಕ್ಕೋಸ್ಕರ ಈ ಪಸ್ಕ ಹಬ್ಬವನ್ನು ಯಾಕೆ ನಾವು ಮೆಲ್ಕಾಕಬೇಕು ಅಂದರೆ ಅದು ಎಲ್ಲಿಗೆ ಹೋಗ್ತದೆ, ಐಗುಪ್ತ ದೇಶಕ್ಕೆ ಹೋಗ್ತದೆ. ಸಾವಿರಾರು ಆದಂಥದ್ದನ್ನ ಇವತ್ತು ನಾವು ಜ್ಞಾಪಕ ಮಾಡ್ತೇವೆ. ಬೇರೆ ರೀತಿಯಲ್ಲಿ ಸಾಂಕೇತಿಕವಾಗಿ ನಾವು ಆ ಕರ್ತನ ರಾತ್ರಿ ಭೋಜನ ಕೂಟದಲ್ಲಿ ಪಸ್ಕ ಹಬ್ಬವನ್ನೇ ಆಚರಣೆ ಮಾಡ್ತಾ ಇರ್ತೇವೆ. ಸೊ ಈ ಒಂದು ದೀವಿಟಿಗೆಗಳನ್ನು, ಟಾರ್ಚ್ಗಳನ್ನು ನಮ್ಮಷ್ಟಕ್ಕೆ ನಾವೇ ಇಟ್ಟುಕೊಳ್ಬಾರ್ದು, ಅದನ್ನು ಇತರರಿಗೂ ಸಹ ಹಂಚಬೇಕು. ವಂಡರ್ಫುಲ್. ಮುಂದುವರಿಸಿ ಬುಧವಾರದ ಪಾಠದ ಬಗ್ಗೆ ಪಾಸ್ಟರ್. ನಾವು ಈ ನಮ್ಮಲ್ಲಿರ್ತಕ್ಕಂಥ ಬೆಳಕನ್ನು ಹಂಚಬೇಕಂತೆ. ಇಸ್ರೇಲ್ ಜನರು ಆ ಐಗುಪ್ತ ದೇಶದಲ್ಲಿ ಅನುಭವಿಸಿದಂಥ ಆ ಒಂದು ಕಹಿ ಅನುಭವದಿಂದ ಹೇಗೆ ದೇವರು ಪಾರು ಮಾಡ್ದ, ಆ ರಾತ್ರಿ ಹೇಗೆ ಆ ಪಸ್ಕ ಹಬ್ಬದ ದಿನದಲ್ಲಿ ಕುರಿಯನ್ನು ಕೊಯ್ದು ನಾವು ರಕ್ತದ ನಿರೂಪಣೆಗಳ ರಕ್ತದ ಲೇಪನೆ ಮಾಡಿ ನಾವು ಆ ರಾತ್ರಿ ನಮ್ಮ ಮನೆಯಲ್ಲಿ ಯಾರೂ ಸಂಹಾರ ಆಗಲಿಲ್ಲ. ಆದರೆ ಇದನ್ನು ಮಾಡದೇ ಇದ್ದಂಥ ಮನೆಗಳಲ್ಲಿ ಸಂಹಾರ ಆಯಿತು ಅನ್ನೋದು ಅವರ ಗೊತ್ತಿಲ್ಲ. ಈ ಹಬ್ಬವನ್ನು ಆಚರಿಸುವಾಗ ಎಲ್ಲ ಇತಿಹಾಸವನ್ನು ಅವರು ವಿವರಣೆ ಮಾಡಬೇಕಂತೆ. ಸುಮ್ಮನೆ ಕತೆ ಹೇಳಿದ್ರೆ ಅರ್ಥ ಆಗಲ್ಲ. ಇವ್ರು ಮಾಡುವಂಥ ಹಬ್ಬ ಇದೇನು, ಇದಕ್ಕೇನು ಸಂಕೇತ, ಇದ್ರ ಸಂಕೇತ ಏನು, ಇದ್ರ ಸಂಕೇತ ಏನಂತ ಹೇಳಿದಾಗ ಎಲ್ಲವನ್ನು ಒಂದೊಂದಾಗಿ ವಿವರಿಸಬೇಕಾಗಿದೆ. ಮೊದಲು ಅವರಲ್ಲಿ ಲೇಖನಿಗಳಿರಲಿಲ್ಲ, ಬರವಣಿಗೆ ಇರಲಿಲ್ಲ. ಆದರೆ ಈ ಸತ್ಯವನ್ನು ಬಾಯಿಂದ ಬಾಯಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗ್ತಿತ್ತು, ವರ್ಗಾವಣೆ ಆಗ್ತಾಯಿತ್ತು. ಮೊದಲು ಅಷ್ಟೇ ಈ ಒಂದು ಧರ್ಮೋಪದೇಶ ಲಿಖಿತ ರೂಪದಲ್ಲಿ ಇರಲಿಲ್ಲ. ಹಿರಿಯರು ತಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರು, ಮಕ್ಕಳು ತಮ್ಮ ಮಕ್ಕಳಿಗೆ ಹೇಳ್ಕೊಂಡು ಹೀಗೆ ಬರ್ತಾ ಇತ್ತು. ಅದಕ್ಕೇ ಸ್ವಾಮಿ ಇದು ಬಹುಶಃ ಮರಿಬಹುದು ಅಂತೇಳಿನೇ ಈ ಆಜ್ಞೆಗಳನ್ನು ಹಲಗೆ ಮೇಲೆ ಬರೆದ, ಖಚಿತವಾಗಿರಲಿ, ನಿರಂತರವಾಗಿರಲಿ ಅಂಥೇಳಿ. ಹಾಗೆಯೇ ಈ ಪಸ್ಕ ಹಬ್ಬ ಇಲ್ಲಿ ಭಾಳ ಸ್ಪಷ್ಟವಾಗಿ ಮೋಶೆಗೆ ದೇವರು ಹೇಳ್ತಾನೆ, ವಿಮೋಚನೆ ಕಂಡ 12ನೇ ಅಧ್ಯಾಯ 24ರಿಂದ, ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತವಾದ ನಿಯಮವೆಂದು ಆಚರಿಸಬೇಕು. ಯೆಹೋವನು ತನ್ನ ಮಾತಿನ ಮೇರೆಗೆ ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಈ ಆಚಾರವನ್ನು ನಡೆಸಬೇಕು. ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನು ಐಗುಪ್ತ್ಯರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದಾದ್ದರಿಂದ ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಸೊ ಪ್ರತಿಯೊಂದು ಆಚಾರಕ್ಕೆ ಒಂದು ಅರ್ಥ ಇದೆ. ಇಸ್ರಾಯೇಲರು ಹೇಗೆ ಪಸ್ಕ ಹಬ್ಬವನ್ನು ಆಚರಿಸುವಾಗ ದೇವರು ಈ ಅರ್ಥವನ್ನು ವಿವರಿಸಲಿಕ್ಕೆ ಮಕ್ಕಳಿಗೆ ಹೇಳ್ದ, ಹಾಗೇ ಈ ಕೊನೆಯ ಕಾಲದಲ್ಲಿ ನಾವು ಪಸ್ಕ ಹಬ್ಬಕ್ಕೆ ಸಮಾನವಾದಂಥ ಕರ್ತನ ಮೇಜಿನ ಸಂಸ್ಕಾರ ಆಚರಿಸುವಾಗ ನಮ್ಮ ಮುಂದಿನ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಹೇಳಬೇಕಾಗಿದೆ, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ನಮ್ಮ ಪಾಪಕ್ಕಾಗಿ, ಲೋಕದ ಪಾಪಕ್ಕಾಗಿ ತಾನು ಶಿಲ್ಬೆ ಮೇಲೆ ಸತ್ತ. ಆತನ ದೇಹವನ್ನು ಸೂಚಿಸುವಂಥದ್ದು ತನ್ನ ರೊಟ್ಟಿ ಮತ್ತು ಆತನ ರಕ್ತವನ್ನು ಸೂಚಿಸುವಂಥದ್ದು ರಾಕ್ಷಸ ಅಂತೇಳಿ ಹೇಗೆ ಹೋಲಿಕೆಯನ್ನು ನಾವು ವಿವರಿಸ್ತೇವೆ, ಆಗ ಯೇಸು ಸ್ವಾಮಿಯ ಮರಣ ಜನಗಳಿಗೆ ಅರ್ಥ ಆಗುತ್ತೆ.
ಓ ಇದು ನನ್ನ ಪಾಪಕ್ಕಾಗಿ ಒಯ್ಯಲ್ಪಡ್ತು. ಬಹುಶಃ ಅವತ್ತು ಆ ಪಸ್ಕ ಹಬ್ಬವನ್ನು ಅವರು ವಿವರಿಸ್ತಾ ಇದ್ದರೆ ಮಕ್ಕಳಿಗೆ ಹಬ್ಬ ಗೊತ್ತಿಲ್ಲ, ಏನೋ ಒಂದು ಹಬ್ಬ ಅಂತ ತಿಳ್ಕೊಳ್ತಾರೆ. ಇವತ್ತು ಅನೇಕ ನಮ್ಮ ದೇಶದಲ್ಲಿ 15 ದಿನಕ್ಕೊಂದು ಹಬ್ಬ ಇದೆ, ಜನಗಳಿಗೆ ಹಬ್ಬದ ಅರ್ಥನೇ ಗೊತ್ತಿಲ್ಲ. ಆದರೆ ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೆ ಒಂದು ಅರ್ಥ ಇದೆ. ವಿಶೇಷವಾಗಿ ಇಸ್ರೇಲ್ ಜನರು 3 ಹಬ್ಬವನ್ನು ಆಚರಿಸಬೇಕಾಗಿತ್ತು. ಒಂದು ಪಸ್ಕ ಹಬ್ಬ, ಇನ್ನೊಂದು ಪಂಚಶತಮದ ಹಬ್ಬ ಮತ್ತು ಇನ್ನೊಂದು ಪರ್ಣಶಾಲೆ ಹಬ್ಬ ಅಂತ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ನ್ಯಾಯ ತೀರ್ಪು ಯಾವುದು ಹೇಳಿ? ಇದು ದೇವರ ಒಂದು ನ್ಯಾಯ ತೀರ್ಪನ್ನು ಈ ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. 12ನೇ ಅಧ್ಯಾಯ 29-30 ವಚನಗಳಲ್ಲಿ ನಾವು ನೋಡೋದಾದರೆ ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ವಿಮೋಚನ ಕಾಂಡ 12ನೇ ಅಧ್ಯಾಯ ನಾನು 29-30 ವಚನಗಳನ್ನು ಓದ್ತಾ ಇದ್ದೇನೆ. ಅರ್ಧರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವಾನನ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತದವರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲ. ಆದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟವು ಉಂಟಾಯಿತು ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ. ಇಲ್ಲಿ ದೇವರು ಮುಂಚಿತವಾಗಿ 9 ಉಪದ್ರವಗಳಿಂದ ಅವರನ್ನು ಏನು ಮಾಡಿದಪ್ಪ ಅಂತಂದರೆ ಎಚ್ಚರಿಸಿದ್ದ. ನಾನೇ ದೇವರು, ನನ್ನನ್ನು ಬಿಟ್ಟರೆ ಬೇರೆ ಯಾವ ದೇವರುಗಳು ಕೂಡ ಇಲ್ಲ ಎಂಬುದಾಗಿ ದೇವರು ಅವರನ್ನು ಎಚ್ಚರಿಸಿದರು. ಆದರೆ ಈ ಫರೋಹನ ಒಂದು ಮೊಂಡುತನದಿಂದ ಆತನು ತನ್ನ ಪ್ರಜೆಗಳನ್ನು ಹೋಗಗೊಳಿಸಲಿಲ್ಲ. ಅದರ ಪ್ರಯುಕ್ತ ಏನಾಯಿತು ಎಂಬುದಾಗಿ ನಾವು ನೋಡೋದಾದರೆ ದೇವರು ಈ ಒಂದು ಉಪದ್ರವವನ್ನು ಕಳಿಸ್ತಾನೆ. ಈ ಉಪದ್ರವದಲ್ಲಿ ನಾವು ನೋಡೋದಾದರೆ ಐಗುಪ್ತ ದೇಶದಲ್ಲಿ ಸಾವಿಲ್ಲದಂತಹ ಮನೆ ಒಂದೂ ಇರಲಿಲ್ಲ ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ. ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ 3 ಐಗುಪ್ತ ದೇಶದ ದೇವತೆಗಳಿಗೆ ವಿರೋಧವಾಗಿ, ದೇವರಿಗೆ ವಿರೋಧವಾಗಿ ದಂಗೆ ಹೇಳ್ತಾನೆ ಈ ಒಂದು ಉಪದ್ರವದ ಮುಖಾಂತರ. ಯಾರು ಎಂಬುದಾಗಿ ನಾವು ನೋಡುವಾಗ ಇಸಿಸ್ ಯಾರು ಎಂಬುದಾಗಿ ನಾವು ನೋಡುವಾಗ ಮಕ್ಕಳನ್ನು ಕಾಪಾಡುವಂತಹ ದೇವರು ಎಂಬುದಾಗಿ ಅವ್ರು ನಂಬ್ತಾರೆ. ಹೆಕೆತ್ ಅಂದರೆ ಹೆಂಗಸರು ಮಕ್ಕಳನ್ನು ಹೆರುವಾಗ ಸಹಾಯ ಮಾಡುವಂತಹ ದೇವರು ಹೆಕೆತ್ ಎಂಬುದಾಗಿ ಅವ್ರು ನಂಬುದುಂಟು. ಅಷ್ಟೇ ಅಲ್ಲ, ಮಿನ್ ಅಂದರೆ ಸಂತಾನೋತ್ಪತ್ತಿಯ ದೇವರು ಎಂಬುದಾಗಿ ಅವ್ರು ನಂಬ್ತಾರೆ. ಈ 3 ದೇವರುಗಳಿಗೆ ವಿರೋಧವಾಗಿ ಅಷ್ಟು ಮಾತ್ರವೇ ಅಲ್ಲದೆ ತುಂಬ ಅನೇಕ ದೇವರುಗಳು ಕೂಡ ಉಂಟು ಎಂಬುದಾಗಿ ಇಲ್ಲಿ ಜಿರಿ ಮೊಸ್ಕಾಲಾರ್ ಅವರು ತುಂಬ ಸೊಗಸಾಗಿ ಬರೀತಾರೆ. ಅನೇಕ ದೇವರುಗಳಿಗೆ ವಿರೋಧವಾಗಿ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಈ ಒಂದು ಉಪದ್ರವವನ್ನು ಕಳಿಸ್ತಾನೆ. ಈ ಇಸಿಸ್ ಆಗಲಿ, ಹೆಕೆತ್ ಆಗಲಿ, ಮಿನ್ ದೇವರುಗಳಾಗಲಿ ಯಾರೂ ಕೂಡ ಈ ಒಂದು ಸಾವಿನಿಂದ ಅವರನ್ನು ತಪ್ಪಿಸಲು ಸಾಧ್ಯವೇ ಆಗಲಿಲ್ಲ. ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕು, ಈ ಎಲ್ಲ ಕಾರ್ಯಗಳು ನಡೆದಾದ ಮೇಲೆ ಮೋಶೆಯು ಒಂದು ಗೀತೆಯ ಮುಖಾಂತರ ದೇವರನ್ನು ಕೊಂಡಾಡ್ತಾನೆ. ಇಸ್ರಾಯೇಲರು ಹಾಡಿದಂತಹ ಒಂದು ಗೀತೆ ಇದು. ವಿಮೋಚನ ಕಾಂಡ 15ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾನು ಹೊತ್ತಿದ್ದೇನೆ. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರೋ ನಿನಗೆ ಸಮಾನನು ಎಲ್ಲಿ ಎಂಬುದಾಗಿ ಆತನು ಕೀರ್ತನೆಯನ್ನು ಹಾಡ್ತಾನೆ. ಆತನಿಗೆ ಸಮಾನವಾದಂತಹ ದೇವರು ಯಾರೂ ಇಲ್ಲ ಎಂಬುದಾಗಿ ಒಂದು ಉಪದ್ರವದ ಮುಖಾಂತರ ಇಸ್ರಾಯೇಲರಿಗೆ ಖಾತ್ರಿಯಾಗುತ್ತೆ. ಹೌದು, ನಮ್ಮ ದೇವರೇ ನಿಜವಾದಂತಹ ದೇವರು, ಆತನಿಗಿಂತ ಮೇಲಾದ ನಾಮ ಮತ್ತೊಂದು ಇಲ್ಲ ಎಂಬುದಾಗಿ ಅವರು ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಫರೋಹನ ಒಂದು ಮುಂಡುತನದಿಂದ ಈ ಒಂದು ಉಪದ್ರವ ಬರುತ್ತೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ನಾವು ಏನನ್ನ ಬಿತ್ತೇವೋ ಅದನ್ನೇ ಕೊಯ್ತೇವೆ. ಬಹಳ ಮೊಂಡನಾಗಿದ್ದ, ಅದರ ಪ್ರಯುಕ್ತ ದೇವರು ಆತನಿಗೆ ಪಾಠವನ್ನು ಈ ಒಂದು ಭಾಗದಲ್ಲಿ ಕಲಿಸುತ್ತಿರೋದನ್ನು ನಾವು ಕಾಣಬಹುದಾಗಿದೆ. ವಂಡರ್ಫುಲ್. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಈ ಪಾಠದ ಮೂಲಕ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ.